ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಾಗಲೆಲ್ಲ ಪ್ರತ್ಯೇಕ ಲಿಂಗಾಯತ ಧರ್ಮದ ಗಲಾಟೆ ಮುನ್ನೆಲೆಗೆ ಬರುತ್ತೆ. ಎಂದಿನಂತೆ ಈ ಬಾರಿಯೂ ವಿರೋಧಿಸಿರುವುದು ಈಶ್ವರ್ ಖಂಡ್ರೆ, ಶಾಮನೂರು ಮಲ್ಲಿಕಾರ್ಜುನ್ ಮಾತ್ರ. ಆದ್ದರಿಂದ ಸಿದ್ದರಾಮಯ್ಯ ಅವರ ಕೂದಲು ಕೊಂಕೋತಿಲ್ಲ. 2018ರಲ್ಲಿ ಅದೇ ಹೋರಾಟದಿಂದ ಏಟು ತಿಂದಿದ್ದ ಕಾಂಗ್ರೆಸ್ಸಿಗೆ ಡಿಕೆ ಶಿವಕುಮಾರ್ ಬಹಿರಂಗ ಕ್ಷಮೆ ಕೇಳುವ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಕೆಲಸ ಮಾಡಿದ್ರು. ಈ ಬಾರಿ ಏನು ಮಾಡ್ತಾರೆ? ಲಿಂಗಾಯತ ಮತಗಳು ಒಟ್ಟಾಗಿರುವಷ್ಟು ಕಾಲ ಕಾಂಗ್ರೆಸ್ಸಿಗೆ ಲಾಭವಿಲ್ಲ ಅನ್ನೋದು ರಾಜಕೀಯ ಬಲ್ಲವರಿಗೆ ಅರ್ಥವಾಗುವಂಥದ್ದು. 2013ರಲ್ಲಿ ಅಧಿಕಾರಕ್ಕೆ ಬಂದಾಗ ಎಂಬಿ ಪಾಟೀಲ್, ವಿನಯ್ ಕುಲಕರ್ಣಿ ಮತ್ತು ಕಾಶಪ್ಪನವರ್ ನೇತೃತ್ವದಲ್ಲಿ ಹೋರಾಟ ಮಾಡಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿತ್ತು. ಕೊನೆಗೆ ನಾಗಮೋಹನ್ ದಾಸ್ ಸಿದ್ದರಾಮಯ್ಯ ಅವರ ಸೂಚನೆಯಂತೆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಶಿಫಾರಸು ಮಾಡಿದ್ದರು. ಆಗಲೂ ಕಾಂಗ್ರೆಸ್ಸಿನಲ್ಲಿದ್ದ ಶಾಮನೂರು ಶಿವಶಂಕರಪ್ಪ, ಮಲ್ಲಿಕಾರ್ಜುನ್, ಈಶ್ವರ್ ಖಂಡ್ರೆ ಮೊದಲಾದವರು ವಿರೋಧ ಮಾಡಿದ್ರು. ಈ ಬಾರಿಯೂ ವಿರೋಧಿಸಿದ್ದಾರೆ. ಎಂದಿನಂತೆ ಸಿದ್ದರಾಮಯ್ಯ ಪರ ಎಂಬಿ ಪಾಟೀಲ್, ಕಾಶಪ್ಪನವರ್ ಇದ್ದಾರೆ. ಈ ಬಾರಿ ಪ್ರತ್ಯೇಕ ಲಿಂಗಾಯತ ಧರ್ಮ ಹೋರಾಟದಲ್ಲಿ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಶ್ರೀಗಳು ಕೂಡ ಸೇರಿರೋದು ಅವರ ಹೋರಾಟಕ್ಕೆ ಹೊಸ ಅಸ್ತ್ರ ಕೊಟ್ಟಿದೆ, ಬಲ ತುಂಬಿದೆ. ಈ ಒಂದು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದಕ್ಕೆ ಅತ್ಯಂತ ಸಂತೋಷ ಉಂಟಾಗಿದೆ ಎನ್ನುವ ಮಾತನ್ನು ಹೇಳ್ತಾ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಹುಶಃ ಒಬ್ಬ ಮುಖ್ಯಮಂತ್ರಿಗಳಾಗಿ ಅವರು ಬಡ್ಜೆಟ್ ಮಂಡಿದ ಜೊತೆಗೆ ಒಬ್ಬ ಉತ್ತಮ ಅರ್ಥಶಾಸ್ತ್ರಜ್ಞರು. ಅವರು ಕಾನೂನು ಓದಿರೋದು ಕಾನೂನು ಮಾಡಿರೋದೆಲ್ಲ ಅರ್ಥಶಾಸ್ತ್ರ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ. ಕಾನೂನು ಬಿಟ್ಟೇ ಬಿಟ್ಟರು ಅವರು ಹೆಚ್ಚಿನದಾಗಿ. ಆದರೆ ಅರ್ಥಶಾಸ್ತ್ರದ ವಿಶೇಷತೆಗಳನ್ನು ಇಟ್ಟುಕೊಂಡು ಜನಸಾಮಾನ್ಯರ ನಾಡಿ ಮಿಡಿತವನ್ನು ಅರಿತು ಬಡವರು ಹೇಗಿದ್ದಾರೆ, ಕಷ್ಟದಲ್ಲಿ ಯಾರಿದ್ದಾರೆ, ಆ ಕಷ್ಟವನ್ನು ಪರಿಹರಿಸುವಂತಹ ಒಂದು ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಅವರು, ಅದು ಒಬ್ಬ ನಾಯಕನಲ್ಲಿ ಇರಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ಗುಣ. ಇಂತಹ ಮುಖ್ಯಮಂತ್ರಿಗಳಾಗಿರುವಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಮಾತುಗಳಿಗೆ ಇವೆಲ್ಲರಿಗೂ ಕಿವಿಯಾಗಿರ್ಬೇಕಾಗಿದೆ ಎನ್ನುವ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಬಸವಾದಿ ಮಾತ್ರ ಕೃಪೆಯಲ್ಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಹೀಗಿರುವಾಗ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ? ಅವರು ಕೇವಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಷ್ಟೇ ಅಲ್ಲ, ಉಪಮುಖ್ಯಮಂತ್ರಿಯೂ ಹೌದು, ಕೆಪಿಸಿಸಿ ಅಧ್ಯಕ್ಷರೂ ಹೌದು. ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರ ಮೇಲೂ ಹಿಡಿತ ಇರುತ್ತದೆ. ಏಕೆಂದರೆ ಇವರು ಮಾಡುವ ಅನಾಹುತಕ್ಕೆ ಬೆಲೆ ತರಬೇಕಿರುವುದು ಪಕ್ಷ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಕೇಳುವ ಅಧಿಕಾರವೂ ಇದೆ. ತಪ್ಪಾಗಿದ್ದರೆ ಹೀಗೆ ಅಲ್ಲ, ಹೀಗೆ ಮಾಡಿ ಎಂದು ಹೇಳುವ ಅಧಿಕಾರವೂ ಇದೆ. ಆದರೆ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರ ಲಗಾಮಿನಲ್ಲಿ ಇಲ್ಲ, ಮುಲಾಜಿನಲ್ಲೂ ಇಲ್ಲ. ಅವರಿಗೆ ಆದೇಶ ನೀಡುವಷ್ಟು ಶಕ್ತಿ, ಸಾಮರ್ಥ್ಯ ಡಿಕೆಗೂ ಇಲ್ಲ. ರಾಜಕೀಯವಾಗಿ ಸಿದ್ದರಾಮಯ್ಯ ಎದುರು ಡಿಕೆ ಶಿವಕುಮಾರ್ ವೀಕ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಸಿದ್ದರಾಮಯ್ಯ ಜೊತೆಗಿರುವ ಎಂಬಿ ಪಾಟೀಲ್ ಸೇರಿದಂತೆ ಕೆಲವರನ್ನು ಗದರಿಸಿ ಹೇಳುವ ಶಕ್ತಿಯು ಡಿಕೆಗೆ ಇಲ್ಲ. ಬಹಿರಂಗವಾಗಿ ತಾವೇ ಪವರ್ಫುಲ್ ಎನ್ನುವಂತೆ ತೋರಿಸಿಕೊಂಡು ಹೋಗುತ್ತಿರುವ ಡಿಕೆ ಶಿವಕುಮಾರ್ ನಮಗೂ ಒಂದು ಕಾಲ ಬರುತ್ತೆ ಅಂತ ಕಾಯ್ತಿದ್ದಾರಷ್ಟೇ. ಡಿಕೆ ಶಿವಕುಮಾರ್ ಅವರ ಆರ್ಭಟ, ಠೇಂಕಾರ ಎಲ್ಲವೂ ನಡೆಯುವುದು ಸಿದ್ದು ಬಣದಲ್ಲಿ ಇಲ್ಲದ ನಾಯಕರು, ಶಾಸಕರ ಎದುರು ಮಾತ್ರ. ಹೀಗಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಷಯದಲ್ಲಿ ಡಿಕೆ ಮತ್ತೊಮ್ಮೆ ಕ್ಷಮೆ ಕೇಳಬಹುದು ಅಷ್ಟೇ. ಆದರೆ ಹಾಗೆ ಕ್ಷಮೆ ಕೇಳುವುದಕ್ಕೆ ಎಲೆಕ್ಷನ್ ಹತ್ತಿರ ಬರಬೇಕು. ಅದುವರೆಗೆ ಅವರೂ ಕ್ಯಾರೆ ಅನ್ನೋದಿಲ್ಲ.